ಏಯ್ 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 ಡಬ್ಬ ಹಾಕೊಂಡು ಡಬ್ಬ ಥರ ಆಡ್ತಿದ್ರಲ್ಲ. ಅಣ್ಣ ಆಟ ಆಡೋದೇ ಹಿಂಗೆ. ನೀನು ಆಡೋದೇ ಹಿಂಗೆ. ಈಗ ಮೊದಲನೇ ಮನೆಗೆ ಪಚ್ಚೆ ಹಾಕಿದ್ಮೇಲೆ ಕುಂಟೆ ಎಲ್ಲಿ ಕುಡಿಬೇಕು? 2ನೇ ಮನೆ. 4ನೇ ಮನೆ 5ನೇ ಮನೆಗೆ 2 ಕಾಲು ಇಡ್ಬೇಕು ತಾನೆ. ಮತ್ತೆ 1 ಕಾಲಲ್ಲೇ ಹೋಗ್ತಿದ್ಯಾ? ಕೊಡಲಿ ಆಟ ತೋರಿಸ್ತೀನಿ ಹೆಂಗೆ ಅಂತ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡೋ ಮೊದಲನೇ ಮನೆಗೆ ಹಾಕ್ತೆ ನೋಡೋ, ಹಿಂಗೆ ಜಂಪ್ ಹೊಡಿಬೇಕು. ಇಲ್ಲಿ 2 ಕಾಲು ಹಾಕ್ಬೇಕು, ಇಲ್ಲಿ 1 ಕಾಲು, ಆಮೇಲೆ ರಿವರ್ಸು, ಇಲ್ಲೊಂದು ಕಾಲು, ಇಲ್ಲಿ 2. ಆವಾಗಲೂ ಏನು ಮಾಡಿದೆ, ಇಲ್ಲೇ ತೊಳೆದ್ಬಿಟ್ಟೆ ಅಡ. ಲೇ ಕಾಟ್ರು, ಏನು ನಿಂದ ಅವತಾರ ಅಲ್ಲ? ಕುಂಟೆ ಬಿಲ್ಲೆ ಆಡೋದಕ್ಕೆ ಅಷ್ಟು ಅರ್ಜೆಂಟಾಗಿ ಓಡ್ ಬಂದ? ಏಯ್, ಕುಂಟೆ ಬೆಲೆ ಅಂದರೆ ಏನು ಅನ್ಕೊಂಡಿದ್ಯಾ? ಒಂಥರ ಮಜಾ ಇದು. ನಾವು ಕುಂಟೆ ಬೆಲೆ ಆಡ್ಬೇಕಾದ್ರೆ ಏನಾರ ಯುದ್ಧ ಆಗ್ಬಿಟ್ರೆ ನಮ್ಮ ಮಗನ ಆಟ ಮುಗಿಸಿನೇ ನಾವು ಯುದ್ಧಕ್ಕೆ ಹೋಗೋದು ಅಂತ ನನ್ನ ಮಕ್ಕಳು ನಾವು. ಮೀಟ್ರು, ನಮ್ಮ ಮನೇಲಿ ಏನು ಕೆಲಸ ಇಲ್ಲ ಅಂದರೆ ನಾನು ನಮ್ಮಮ್ಮ ಇದೇ ಆಟ ಆಡ್ತಾ ಇದ್ವಿ. ನಮ್ಮಮ್ಮನೇ ಹೇಳ್ಕೊಟ್ಟಿದ್ದು ನನಗೆ ಅದು. ಲೇ ಕಾಟ್ರು, ನಿಜವಾಗ್ಲೂ ನಿಂಗೆ ತಲೆ ಕೆಟ್ಟಿದೆ ಕಣೋ. ಈ ಬಿಸಿಲಲ್ಲಿ ನಿಲ್ಲಿಸ್ಕೊಂಡು ಆಟ ಆಡ್ತಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ಪಾಪ ಮಕ್ಳಿಗಾದ್ರೂ ಆಡಕ್ ಬಿಡೋಲೇ. ಅಯ್ಯೋ, ಹೆಂಗೆ ನಮ್ಮ ಮಕ್ಳ ತರ ಆಡ್ತಾ ಇದ್ಯಾ? ನಿಂಗೆ ಹೇಳಿ ಅರ್ಥ ಆಗ್ತಾ ಇಲ್ವಾ? ಸುಮ್ಮನೆ ಯಾಕವ್ವ ಆ ಹುಡ್ಗನ್ ಹಂಗ್ ಬೈತಾ ಇದೀಯ ನೀನು? ಮನುಷ್ಯನ್ಗೆ ಎಷ್ಟೇ ವಯಸ್ಸಾದ್ರೂ ಮನಸ್ಸು ಮಗು ತರ ಇರ್ಬೇಕು. ಆ ಹುಡ್ಗ ಮುಗ್ಧವಾಗಿ ಆಟ ಆಡ್ತಾರ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಕಣವ್ವ. ಈಗಿನ ಕಾಲದಲ್ಲಿ ಯಾರಿಗ್ ತೊಂದರೆ ಕೊಡೋಣ, ಯಾರಿಗ್ ಮೋಸ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಈ ಹುಡುಗನ್ ನೋಡಿ ಬಿಸಿಲಲ್ಲಿ ಕುಂಟೆ ಬಿಲ್ಲೆ ಆಡ್ತಾ ಇದ್ದಾನೆ ಮಕ್ಳ ಜೊತೆ. ಇಂಥವ್ರನ್ನ ದೇವ್ರು ಸೃಷ್ಟಿ ಮಾಡೋದು. ದೇವ್ರು ಒಳ್ಳೇದ್ ಮಾಡ್ಲಿ, ನೀವಿಬ್ರು ಖುಷಿಯಾಗಿರ್ರಿ. ಬನ್ರಿ ಹೋಗೋಣ. ಹೇ, ಎಲ್ಲ ಬಾಕ್ಸು ಮುಗೀತು. ಆಡ್ಬಾರ ನೀನು? ಹಾ, ನನ್ಗಿದೆಲ್ಲ ಆಡಕ್ ಗೊತ್ತಿಲ್ಲಪ್ಪ. ಹಾಕೊಂಡ್ ಭಯ ಅಂತ ಕಂಡ್ರು. ನಾನು ಹೇಳ್ಕೊಡ್ತೀನಿ ಆಡೆ. ಸುಮ್ನೆ ಇರು ಕೊಟ್ರು, ನನ್ಗಿದೆಲ್ಲ ಆಡಕ್ ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡು, ಫಸ್ಟ್ ಮನೆಗೆ ಪಚ್ಚೆ ಹಾಕು, ಆಮೇಲೆ ಇಲ್ಲಿಂದ ಇಲ್ಲಿ ಜಂಪ್ ಹೊಡೆದು ಆಡ್ತಾರೋ. ಹಿಂಗೆ ಫಾಸ್ಟಾಗಿ ಬಂದ್ಬಿಡು, ಹೇಳ್ತೀನಿ. ಹಿಂಗೆ ಪಚ್ಚೆ ಹತ್ಕೊಂಡು ಹಿಂಗೆ ಬಂದ್ಬಿಟ್ರೆ ಆಟ ಮುಗೀತು. ಬಾ. ಎಲ್ಲ ಕ್ಲಾಸ್ ಬಿಡಿರ. ಹೇಳ ಅದ್ಭುತ. ಎಲ್ಲ ನೋಡ್ಕೊಳ್ರ. ಬಾ. ವೆರಿ ಗುಡ್ ವೆರಿ ಗುಡ್ ವೆರಿ. ಇಷ್ಟೇ ಅಪ್ಪ. ಮೀಟ್ರ, ಈಗ ನಿನ್ನ ಟಾಸ್ಕ್ ಏನು ಅಂತ ಹೇಳು. ನನ್ನ ಈ ಥರ ಬಿಸ್ತಲ್ಲಿ ಓಡಿಸ್ತಾರೆ ಬೇಡ, ಕಲರ್ ಕಮ್ಮಿ ಆಗ್ಬಿಡುತ್ತೆ ನಮ್ಮಲ್ಲಿ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಇನ್ನು ಮಧ್ಯರಾತ್ರಿವರೆಗೂ ಟೈಮ್ ಇದೆ. ಸುಮ್ಮನೆ ವಟ ವಟ ಅಂತ ಹೇಳ್ಬೇಡ, ಜಸ್ಟ್ ಫಾಲೋ ಮೀ. ಓಕೆ. ಏಯ್, ಏನೋ ಮಾಡ್ತಿದ್ಯಾ? ನೀನೇ ತಾನೇ ಹೇಳಿದ್ದು ಫಾಲೋ ಮಾಡು ಅಂತ. ಫಾಲೋ ಮಾಡ್ತಾ ಇದ್ದೀನಿ. ಎನಿ ಪ್ರಾಬ್ಲಮ್? ಕಂದ, ನೀನು ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದ ತಕ್ಷಣ ನಿನಗೆ ನನ್ನ ಗುಣಗಳೆಲ್ಲ ಬಂದ್ಬಿಡಲ್ಲ. ನಿನ್ನ ಗುಣಗಳು ನನಗೆ ಎಕ್ಸ್ಕ್ಯೂಸ್ ಮೀ, ನನ್ನ ಒಳ್ಳೆ ಗುಣಗಳು ನಿನ್ನಲ್ಲಿ ಬರಬೇಕು ಅಂದ್ರೆ ನನ್ನ ನಿನ್ನ ಮನಸ್ಸಲ್ಲಿ ಆರಾಧಿಸ್ಬೇಕು ಕಂದ. ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಆರಾಧಿಸೋದು ಅಂದ್ರೆ? ಇವಾಗ ಮನಸ್ಸಲ್ಲಿ ಆರಾಧಿಸೋದು ಅಂದ್ರೆ ನೀನು ಕೂತಾಗ ನಿಂತಾಗ ಎಲ್ಲೆಲ್ಲೂ ಹೋದಾಗ್ಲೂ ನಿನ್ನ ಮನಸ್ಸಲ್ಲಿ ನನ್ನ ಯೋಚನೆಗಳೇ ಬರ್ತಾ ಇರಬೇಕು. ಆವಾಗ ನನ್ನ ಒಳ್ಳೆ ಗುಣಗಳು, ನನ್ನ ಬಿಹೇವಿಯರ್ ಎಲ್ಲ ನಿನ್ನೆಲ್ಲೋ ಬರೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಅಲ್ಲಿ ಮೀಟ್ರು, ಯಾಕೋ ನಿನಗೆ ಓವರ್ ಆಯ್ತು ಅಂತ ಅನ್ಸ್ಲಿಲ್ವಾ? ಏನಂದೆ? ಅವಾಗಲೇ ಏನೋ ಮಾತಾಡ್ತಾ ಇದ್ದೆ, ಕಂಟಿನ್ಯೂ ಮಾಡು. ಏನ ನೋಡ್ತಾ ಇದ್ಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ತಗೋ ಈ ಬಲೂನ್. ಏನೇ ಇದು? ಇವಾಗ ಇದು ಬಲೂನ್. ಇದನ್ನ ಹೀಗೆ ಹೀಗೆ ಮಾಡಿ ಕೆಳಗೆ ಬೀಳಿಸ್ದಂಗೆ ಬ್ಯಾಲೆನ್ಸ್ ಮಾಡ್ಬೇಕು, ಸರಿನಾ? ಇಷ್ಟು ದಿನ ನಿನ್ನ ಮೆಂಟ್ಲು ಅಂತ ಅನ್ಕೊಂಡಿದ್ದೆ, ಆದ್ರೆ ದೇವರಾಣೆ ಇವತ್ತು ಪ್ರೂವ್ ಮಾಡ್ತಿದ್ಯಾ. ಪಕ್ಕ ನಿನ್ ಮೆಂಟ್ಲು. ನನ್ನನ್ನು ನಿನ್ನ ಲಿಸ್ಟಿಗೆ ಹಾಕೋತಿದ್ಯಾ? ಏನೇ ಇದು ಬಲೂನ್ ಅಂತೆ ಕರ್ಮಕಾಂಡ. ಥೂ. ಎಕ್ಸ್ಕ್ಯೂಸ್ ಮೀ, ಮಾತನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಬಲೂನ್ನ ಬ್ಯಾಲೆನ್ಸ್ ಮಾಡೋದು ಜಾಸ್ತಿ ಆಗಬೇಕು, ಆಯ್ತಾ? ತಗೋ. ಚಿಕ್ಕ ವಯಸ್ಸಲ್ಲಿ ಏನೇನೋ ಆಟ ಆಡ್ಬಿಟ್ಟಿದ್ದೀವಿ. ಇದೆಲ್ಲ ಒಂದು ಆಟನಾ? ನೋಡ, ಕೆಳಗೆ ಬಿಡ್ಬೇಕಾ? ನೋಡು, ಇದೆಲ್ಲ ಒಂದು ಆಟ. ಇಷ್ಟು ವರ್ಷ ನಾನು ಕುಡಿತಾ ಇದ್ದೀನಿ, ಒಂದು ಸಲನೂ ನನ್ನ ಕೈ ಶೇಕಾಗಿಲ್ಲ.
ಇದೆಲ್ಲ ಮಕ್ಕಳಾಡ ಆಟ. ನಮ್ಮ ಹತ್ರ ಬೇರೆ ಏನಾದ್ರು ಇದ್ರೆ ಹೇಳ. ಕೃಷ್ಣ, ಹ್ಞೂ ನಾನು ಆ್ಯಕ್ಚುಲಿ ನಿನ್ನ ಇಷ್ಟೊತ್ತು ಟೆಸ್ಟ್ ಮಾಡ್ತಿರ್ಲಿಲ್ಲ. ನೀನು ಇಷ್ಟೊತ್ತು ಕೆಳಗೆ ಬೀಳಿಸ್ದೇ ಇರೋಂಗೆ ಎಷ್ಟು ಚೆನ್ನಾಗಿ ಬಲೂನ್ನ ಬ್ಯಾಲೆನ್ಸ್ ಮಾಡಿದೆ ಅಲ್ವಾ? ಹೌದು. ಆದರೆ ನಿನ್ನ ಲೈಫ್ನ ಯಾಕೆ ನೀನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ? ಇವಾಗ ನೀನು ಸೂರ್ಯಪ್ರಕಾಶ್ ಸರ್ ಅವ್ರ ಮನೇಲಿದ್ಯಾ. ನಿನಗೆ ಅದೇ ದೊಡ್ಡ ಜವಾಬ್ದಾರಿ. ನಿನಗೆ ನಿಮ್ಮ ಅಣ್ಣ ಅಂದರೆ ಪ್ರಾಣ, ಯಶು ಮೇಡಮ್ ಅಂದರೆ ಗೌರವ. ನೀವು ಅಮ್ಮನ್ನ ಅಂತೂ ನೀನು ಹೋದಲ್ಲೆಲ್ಲ ಕರ್ಕೊಂಡೇ ಓಡಾಡ್ತಿರ್ತೀಯ. ಆದರೆ ನಿಮ್ಮ ಅಪ್ಪನ ಮನಸ್ಸಲ್ಲಿ ನಿನಗೆ ಜಾಗನೇ ಇಲ್ಲ. ನೀನು ಅವ್ರನ್ನ ಮೆಚ್ಚಿಸ್ಲೇ ಇಲ್ಲ. ಇವಾಗ ಬಲ್ಲೂನ ನೀನು ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ ಅಲ್ವಾ ಇಷ್ಟೊತ್ತು. ಆದರೆ ಒಂದೇ ಒಂದು ನಿಮಿಷ ನಿಮ್ಮ ಅಪ್ಪ ಮತ್ತು ನಿನ್ನ ಮಧ್ಯೆ ಇರೋ ಸಂಬಂಧನ ಸರಿ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡಿದ್ಯಾ? ಅಲ್ಲೇ ಬ್ಯಾಲೆನ್ಸ್ ತಪ್ಪೋಗಿದಲ್ವಾ? ಯಾಕಂದರೆ ಯಾರೋ ನಿನ್ನ ಥರ ನನಗೆ ಅರ್ಥ ಆಗೋ ರೀತಿಯಲ್ಲಿ ಈ ಥರ ನಿಲ್ಲಿಸ್ಕೊಂಡು ಹೇಳಿರಲಿಲ್ಲ. ಇನ್ನು ಕಾಲ ಮಿಂಚಿಲ್ಲ. ಬಲೂನ್ ನಿನ್ನ ಕೈಲೇ ಇದೆ. ಕೆಳಗೆ ಬೀಳ್ಸೋಕೆ ಹೋಗ್ಬೇಡ. ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ, ಸರಿನಾ? ಅಮ್ಮ ಕಲ್ಯಾಣಿ, ಎಲ್ಲಿಗೆ ಹೊರಟಿದೀಯಾ ಅಂತ ಕೇಳ್ಬೋದಾ? ವಿನಯ್ ಇನ್ನು ಮನೆಗೆ ಬಂದಿಲ್ವಲ್ಲ, ಏನು ನೀನು ಒಬ್ಬಳೇ ಹೊರಟಿದೀಯಾ? ಬರ್ತೀನಿ ಅಂತ ಹೇಳಿದರು. ಸುಮ್ಮನೆ ರೆಡಿಯಾಗಿ ರೂಮಲ್ಲಿ ಕಾಯೋದಕ್ಕೆ ಬೇಜಾರು. ಅದಕ್ಕೆ ಹಾಲಲ್ಲಿ ಬಂದು ಕಾಯೋಣ ಅಂತ. ನೀನು ಇಷ್ಟು ಬೇಗ ರೆಡಿ ಆಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್. ರೆಡಿ ಆದ್ದಕ್ಕೆ ಥ್ಯಾಂಕ್ಸ್ ಯಾಕೋ? ನೀನು ಗಂಡ ಹೊರಗೆ ಹೋಗೋಣ ಅಂತ ಹೇಳಿದ್ಯಾ, ಅವಳು ಹೆಂಡತಿ ರೆಡಿಯಾಗಿ ನಿಂತಿದ್ದಾಳೆ. ಅದಕ್ಕೆಲ್ಲ ಯಾಕೋ ಥ್ಯಾಂಕ್ಸ್ ಹೇಳ್ತೀಯ? ಅವಳ ಅಮ್ಮ ಅವ್ರ ಗಂಡನ ಥರ ಹೊರಗೆ ಹೋಗ್ತಿದ್ದೀರಾ, ಸ್ವಲ್ಪ ಹುಷಾರು. ಹುಷಾರಾ? ಯಾಕಜ್ಜಿ? ಹುಲಿ ಜೊತೆ ಕಾಡು ನೋಡೋಕೆ ವಾಕಿಂಗ್ ಹೋಗ್ತೀನಿ ಅಂದಮೇಲೆ ಹುಷಾರು ಅಂತ ಹೇಳಲೇಬೇಕಲ್ಲ. ನಾವು ಸಂಜೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತೀವಿ, ಸರಿನಾ? ಕಲ್ಯಾಣಿ, ಹೊರಡೋಣ. ಎಂಥ ಟೈಮ್ ಇದು ನನ್ನ ಕರ್ಮ. ಯಶೋಧ ನೋಡಿದ್ರೆ ಇದೇ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೂತಿದ್ದಾಳೆ. ಇವಳು ನೋಡಿದ್ರೆ ವಿನಯ್ ಜೊತೆ ಹೊರಗಡೆ ಹೋಗ್ತಿದ್ದಾಳೆ. ಆ ದೇವರೇ ಇವನನ್ನು ಅವಳಿಂದ ಕಾಪಾಡಬೇಕು.